2 ವರ್ಷ ಇದೆ. ಈಗ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಅದು ಇದು ಚರ್ಚೆ ಆಯಿತು. ಬಟ್ 2 ವರ್ಷ ಇರೋ 2 ವರ್ಷದಲ್ಲಿ ಹೇಗೆಲ್ಲ ಆಡಳಿತ ನಡೆಸಬೇಕು ಅನ್ನೋ ನಿರೀಕ್ಷೆ ಇದೆ ಸರ್. ನಾವು ಈ ಪ್ರಣಾಳಿಕೆ ಮಾಡಿದಾಗ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಮಾಡ್ಕೊಂಡಿತ್ತು. ಶಾರ್ಟ್ ಟರ್ಮ್ ಅಲ್ಲಿ 3 ವರ್ಷದಲ್ಲಿ ನಾವೇನನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥವನ್ನೆಲ್ಲ ಮಾಡಿಕೊಂಡೇ ಬಂದಿದ್ದೇವೆ. ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್, ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರ್ಬೋದು, ಅದೆಲ್ಲ ಲಾಂಗ್ ಟರ್ಮ್ ಆಗಿ ಆಗುವಂಥದ್ದು. ಅದನ್ನ ಪ್ರಾರಂಭ ಮಾಡಬೇಕಿಲ್ಲ, ಅದನ್ನ ನಾವು ಮಾಡ್ತಕ್ಕಂಥದ್ದು ಈ 2 ವರ್ಷದಲ್ಲಿ ಮಾಡ್ತೀವಿ. ಬದಲಾವಣೆಗಳಾಗ್ತವೆ 3 ವರ್ಷ ಆದ್ಮೇಲೆ ಸರ್ಕಾರಕ್ಕೆ ಚರ್ಚೆಗಳು ನಡೀತಾ ಇದೆ ಸರ್. ಪುನರ್ರಚನೆ ಅಥವಾ ಅಧಿಕಾರ ಹಸ್ತಾಂತರ ಏನಾದರೂ ಒಂದು ಬದಲಾವಣೆ ಅದೇ ಬೇರೆ ವಿಚಾರ. ನಾವು ಇಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ರಾಜಕೀಯ ಆಗ್ಬೋದು ಅಥವಾ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು, ಅದೇ ಬೇರೆ ವಿಷಯ. ಅದನ್ನ ಇದರಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗೋದಿಲ್ಲ. ನಾವು ಇಲ್ಲಿ ಯಾರ ಶಕ್ತಿ ಪ್ರದರ್ಶನನೂ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಹೇಳಬೇಕಾಗುತ್ತೆ. ಅದನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಯಾರು ಕೂಡ ಹೈಕಮಾಂಡ್ ಇಂದ ನಾವು ಕರೆದಿಲ್ಲ. ಬಿಕಾಸ್ ಇಟ್ ಈಸ್ ಎ ಗವರ್ಮೆಂಟ್ ಪ್ರೋಗ್ರಾಮ್. ಮಾರನೇ ದಿನನೇ ಸಾರಿಗೆ ನೌಕರರ ಮುಷ್ಕರ ಇದೆ ಸರ್. ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮಾರನೇ ದಿನ ಮುಷ್ಕರ ನೋಡಿ, ಅವರದ್ದು ಸಮಸ್ಯೆ ಬಗ್ಗೆ ಅವರು ಸರ್ಕಾರದ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಾರಿಗೆ ಸಚಿವರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ದಿವಸ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವರಿಗೆ 20ರ ನಂತರ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವಕಾಶ ಕೊಡ್ತೇವೆ, ಆದರೆ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ದೇವೆ. ಈಗ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು, ಅದನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು 20ರ ನಂತರ ಅವ್ರ ಜೊತೆ ನಾವು ಚರ್ಚೆ ಮಾಡಬಹುದು, ಅವರು ಒಪ್ಪೋದಾದರೆ. ಅವರಿಗಿರ್ತಕ್ಕಂಥ ಅಹವಾಲು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ರೀಸನಬಲ್ ಆಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಹೇಳಿದ್ದಾರೆ.